ವಿಚ್ಛೇದನಕ್ಕೆ ಮುಂದಾದ ಜೋಡಿಗಳಿಗೆ ಮತ್ತೆ ಹೊಸ ಜೀವನದೆಡೆಗೆ ಹೆಜ್ಜೆ ಹಾಕಿಸಿದ ಲೋಕ ಅದಾಲತ್. ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದ 4 ಜೋಡಿಗಳು ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನ ಮೂಲಕ ಒಂದಾದ ಘಟನೆ ಗದಗ ಜಿಲ್ಲಾ ನ್ಯಾಯಾಲಯದಲ್ಲಿ ನಡೆದಿದೆ. ಲೋಕ ಅದಾಲತ್ನಲ್ಲಿ ವಿವಿಧ ಕಾರಣಗಳಿಂದ ವಿಚ್ಛೇದನಕ್ಕೆ 4 ವಿವಾಹಿತ ಜೋಡಿಗಳು ಅರ್ಜಿ ಸಲ್ಲಿಸಿದ್ರು. ರಾಜಿ ಸಂಧಾನದ ಮೂಲಕ ಒಂದುಗೂಡಿಸಿದ ನ್ಯಾಯಾಧೀಶರು ಮತ್ತೆ ಕೋರ್ಟ್ ಮೆಟ್ಟಿಲೇರದಂತೆ ಬುದ್ಧಿವಾದ ಹೇಳಿದ್ರು. ಕೌಟುಂಬಿಕ ಸಮಸ್ಯೆಗಳನ್ನ ಪರಿಹರಿಸಿಕೊಂಡು ಒಂದಾದ ಜೋಡಿಗಳನ್ನ ಪರಸ್ಪರ ಹಾರ ಬದಲಾಯಿಸಿಕೊಂಡು ನಂತರ ಸಿಹಿ ತಿನ್ನಿಸುವ ಮೂಲಕ ಖುಷಿ ಹಂಚಿಕೊಂಡ್ರು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಕೌಟುಂಬಿಕ ನ್ಯಾಯಾಧೀಶರು ಒಂದಾದ ಜೋಡಿಗಳಿಗೆ ಪುಷ್ಪ ಹಾಕುವ ಮೂಲಕ ಒಂದಾಗಿ ಬಾಳುವಂತೆ ಶುಭ ಹಾರೈಸಿದ್ರು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಬಸವರಾಜ್ ಮಾತನಾಡಿ, ನ್ಯಾಯಾಧೀಶರು, ವಕೀಲರು, ಸಂಧಾನಕಾರರು ಸೇರಿಕೊಂಡು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ 4 ಜೋಡಿಗಳನ್ನ ರಾಜಿ ಸಂಧಾನದ ಮೂಲಕ ಒಂದಾಗುವಂತೆ ಮಾಡಲಾಗಿದೆ. ಯಾವುದೋ ಒಂದು ಸಂದರ್ಭದಲ್ಲಿ ಉಂಟಾದ ಕಹಿ ಘಟನೆ ಹಾಗೂ ಮನಸ್ತಾಪವನ್ನ ಮರೆತು ಮುಂದೆ ಸಾಗಬೇಕು. ವೈಯಕ್ತಿಕ ಹಾಗೂ ಮಕ್ಕಳ ಜೀವನ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಇರುವುದರಿಂದ ಹೊಂದಾಣಿಕೆ ಮಾಡಿಕೊಂಡು ಅರ್ಥೈಸಿಕೊಂಡು ಜೀವನ ಸಾಗಿಸಬೇಕು. ಹಿಂದಿನ ಕಹಿ ಘಟನೆಗಳನ್ನ ಮರೆತು ಒಂದಾಗಿ ಸುಖವಾಗಿ ಬಾಳಿ ಎಂದು ಹಾರೈಸಿದರು. ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಕಾಶಿಂ ಚೂರಿ ಖಾನ್ ಮಾತನಾಡಿ, ಪತಿ ಪತ್ನಿಯರಲ್ಲಿ ಒಂದಿಲ್ಲ ಒಂದು ಸಮಸ್ಯೆಗಳು ಬರುತ್ತಿರ್ತವೆ. ಅವುಗಳನ್ನು ಅರ್ಥ ಮಾಡಿಕೊಂಡು ಸಹಿಸಿಕೊಂಡು ಸಮಾಧಾನದಿಂದ ಮುಂದುವರಿಯುತ್ತಾರೆ. ಅಂಥವರ ಜೀವನ ಸುಂದರವಾಗಿರುತ್ತದೆ. ಲೋಕ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಮತ್ತೆ ಒಂದುಗೂಡಲು ಅವಕಾಶ ದೊರೆತಿದೆ. ಸಣ್ಣ ಪುಟ್ಟ ವೈಮನಸ್ಸುಗಳನ್ನು ಸ್ಥಳದಲ್ಲಿಯೇ ಪರಿಹರಿಸಿಕೊಂಡು ಉತ್ತಮ ಜೀವನ ಸಾಗಿಸಬೇಕು ಎಂದು ಬುದ್ಧಿಮಾತು ಹೇಳಿದರು. ಸುಪ್ರೀಂ ಕೋರ್ಟ್ನಲ್ಲಿ ದಾಖಲಾಗಿದ್ದ ಚೆಕ್ ಬೌನ್ಸ್ ಪ್ರಕರಣ ಜಿಲ್ಲಾ ಕೋರ್ಟ್ನಲ್ಲಿ ಅಂತ್ಯ. 2007ರಲ್ಲಿ ಹಾಸನ ಮೂಲದ ವೆಂಕಟಗೌಡ ಅವರು ಪ್ರಶಾಂತ್ ಪಾಟೀಲ್ ಅವರ ಜೆಸಿಬಿ ವಾಹನವನ್ನ ಅನ್ಯ ಕೆಲಸಗಳಿಗೆ ಬಳಕೆ ಮಾಡಿಕೊಂಡಿದ್ರು. ಜೆಸಿಬಿಯ ಬಾಡಿಗೆ ಹಣವನ್ನ ನೀಡುವ ಸಂದರ್ಭದಲ್ಲಿ ಕೊಟ್ಟಿದ್ದ 2.70 ಲಕ್ಷ ಮೌಲ್ಯದ ಚೆಕ್ ಬೌನ್ಸ್ ಆಗಿತ್ತು. ಈ ಕುರಿತಂತೆ ವೆಂಕಟಗೌಡ ಅವರನ್ನ ಆರೋಪಿ ಮಾಡಿ ಪ್ರಶಾಂತ್ ಗೌಡ ಪಾಟೀಲ್ ಅವರು ಜೆಎಂಎಫ್ಸಿ 1ನೇ ಕೋರ್ಟ್ನಲ್ಲಿ ಕ್ರಿಮಿನಲ್ ಪ್ರಕರಣವನ್ನ ದಾಖಲಿಸಿದ್ರು. ಇಲ್ಲಿ ವಿಚಾರಣೆಯಾಗಿ ಬಿಡುಗಡೆಯಾಗಿತ್ತು. ಮುಂದೆ ಪ್ರಶಾಂತ ಗೌಡ ಅವರು ಹೈಕೋರ್ಟ್ನಲ್ಲಿ ಅಪೀಲು ಹೋಗಿದ್ರು. ಅಲ್ಲಿ ವೆಂಕಟಗೌಡ ಅವರಿಗೆ 2 ವರ್ಷ ಜೈಲು ಶಿಕ್ಷೆ, 6.50 ಲಕ್ಷ ರೂಪಾಯಿ ಹಣ ಕೋರ್ಟ್ನಲ್ಲಿ ಜಮೆ ಮಾಡುವಂತೆ ಆದೇಶಿಸಿತ್ತು. ಕೋರ್ಟ್ ಆದೇಶ ಪ್ರಶ್ನಿಸಿ ವೆಂಕಟೇಗೌಡ ಅವರು ಸುಪ್ರೀಂ ಕೋರ್ಟ್ಗೆ ಅಪೀಲು ಹೋಗಿದ್ರು. ಸುಪ್ರೀಂ ಕೋರ್ಟ್ ಸಾಧ್ಯವಾಗದಿದ್ದರೆ ಗದಗ ಜಿಲ್ಲಾ ಕೋರ್ಟ್ನಲ್ಲಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಿ ರಿಪೋರ್ಟ್ ಸಲ್ಲಿಸಲು ಸೂಚಿಸಿತ್ತು. ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಜಿಲ್ಲಾ ನ್ಯಾಯಾಲಯವು ಲೋಕ ಅದಾಲತ್ನಲ್ಲಿ ಮಧ್ಯಸ್ಥಿಕೆಯಲ್ಲಿಯೇ ರಾಜಿ ಸಂಧಾನ ಹಾಕಲಾಗಿತ್ತು. ಈ ವೇಳೆ ವೆಂಕಟೇಗೌಡ ಅವರು ದೂರುದಾರ ಪ್ರಶಾಂತ್ ಪಾಟೀಲ್ ಅವರಿಗೆ 8 ಲಕ್ಷ ರೂಪಾಯಿ ಪರಿಹಾರ ಹಣ ನೀಡಬೇಕು ಮತ್ತು ವೆಂಕಟೇಗೌಡ ಅವರಿಗೆ ಆದ ಸಜೆಯನ್ನ ರದ್ದುಗೊಳಿಸುವಂತೆ ಜಂಟಿ ಮೆಮೊ ಸಲ್ಲಿಸಲಾಯಿತು. ಮಂಜುನಾಥ್ ರಾಮೇನಹಳ್ಳಿ ಫಿರ್ಯಾದಿದಾರರಿಂದಾಗಿ ಕಾರ್ಯನಿರ್ವಹಿಸಿದ್ದರು. ಜಿಲ್ಲಾ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ಸಿಎಸ್ ಶಿವಗೌಡ, ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಖಾದರ್ ಸಾಬ್ ಬೆನ್ಕನಟ್ಟಿ, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಎಂಐ ಹಿರೇಮನಿ ಪಾಟೀಲ್ ಸೇರಿ ಅನೇಕರು ಉಪಸ್ಥಿತರಿದ್ದರು. ಸೇರಿ ಒಂದು ರಾಜಿಗೆ ಪ್ರಯತ್ನ ಮಾಡ್ತಿದ್ದೇವೆ. ನಾವು ಈ ಕೌಟುಂಬಿಕ ನ್ಯಾಯಕ್ಕೆ ಸಂಬಂಧಪಟ್ಟಂತೇವೆ. ಅದರಲ್ಲಿ ವಿಶೇಷವಾಗಿ ಈ ದಿನ ಒಂದು ಜೋಡಿ ಅವರು ಮ್ಯೂಚುವಲ್ ಕನ್ಸೆಂಟ್ ಮೂಲಕ ಅವರು ಇರುತ್ತೆ. ಅದನ್ನು ನಾವು ಮರಿಬೇಕು, ಮುಂದೆ ಹೋಗ್ಬೇಕು. ಮುಂದೆ ನಾವು ನಮ್ಮ ಜೀವನ ನಾವು ನೋಡ್ಕೋಬೇಕಾಗುತ್ತೆ, ನಮ್ಮ ಮಕ್ಕಳ ಜೀವನ ನೋಡ್ಕೋಬೇಕಾಗುತ್ತೆ. ನಾವು ಹಿಂದಿನ ಕೊಡಬೇಕಾಗಿರುತ್ತೆ. ನಾವು ಹೊಂದಾಣಿಕೆಯಿಂದನೇ ಹೋಗ್ಬೇಕು. ಹಿಂದಿನ ಕೈಘಟನೆ ಮರಿಬೇಕು. ನೀವು ಯಾವುದೋ ಒಂದು ಕ್ಷಣದಲ್ಲಿ ಮಾಡಿದ ತಪ್ಪಿನಿಂದ ಈ ಕೋರ್ಟಿಗೆ ಬಂದಿದ್ದೀರಿ. ನೀವು ಮುಂದೆ ನೀವು ಅರ್ಥ ಮಾಡ್ಕೊಂಡು ಒಬ್ರಿಗೆ ಅರ್ಥ ಮಾಡಿಕೊಂಡು ಜೀವನ ನಡೆಸಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದುವರಿಸಲು ಕಾತರಾಗಿರುವಂತಹ 4 ಜೋಡಿಗಳೇ ಹಾಗೂ ಇಲ್ಲಿ ಸೇರಿದಂತಹ ಪತ್ರಕರ್ತರೆ ಈ ಕೌಟುಂಬಿಕ ಸಮಸ್ಯೆ ಹೇಗಿರ್ತಂದ್ರೆ ಕೆಲವೊಂದು ಸಮಸ್ಯೆಗಳು ಬರ್ತಾವೆ. ಅವನ್ನ ಆಗಾಗ ಅವನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಪಳ್ಳಿ ಇಡದೆ ಗಂಡ ಹೆಂಡತಿ ಒಂದು ಕೇಸ್ ಬಂದಿತ್ತು. ಕೇಸ್ನಲ್ಲಿ ಜಗಳ ಏನಂದ್ರೆ ಏನು ದೊಡ್ಡ ಜಗಳ ಅಲ್ಲ. ಏನಪ್ಪಾ ಅಂತಂದ್ರೆ ಪೇಸ್ಟನ್ನ ಬೆಳಿಗ್ಗೆ ಎದ್ದೆ ಅದನ್ನ ಮಧ್ಯದಲ್ಲೇ ಇಲ್ಲ ಹಿಂದಿನಿಂದ ಒತ್ತಿ ಪೇಸ್ಟ್ ಓದಿಲ್ಲ.